ಹಾಯ್ ಇವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಇವತ್ತು ನಾವು ಸಾಲ್ವ್ ಮಾಡ್ತಾ ಇರೋದು ಫೋರ್ ಇಯರ್ ಸೀರೀಸ್ ನ ಹಾಫ್ ರೇಂಜ್ ಫೋರ್ ಇಯರ್ ಸೀರೀಸ್. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ನೋಡಬೇಕು ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಹೆಂಗೆ ಫೋರ್ ಇಯರ್ ಸೀರೀಸ್ ಪ್ರಾಬ್ಲಮ್ಸ್ ಇರುತ್ತೋ ಅದೇ ರೀತಿಯಾಗಿ ಹಾಫ್ ರೇಂಜ್ ಕೂಡ ಇದ್ದೇ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫೈಂಡ್ ದ ಹಾಫ್ ರೇಂಜ್ ಫೋರ್ ಇಯರ್ ಸೈನ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಅವರೇ ಮೆನ್ಷನ್ ಮಾಡ್ತಾರೆ ಯಾವುದು ಸೈನ್ ಅಥವಾ ಕೊಸೈನ್ ಅಂತ ಮೆನ್ಷನ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಫೈಂಡ್ ದ ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತರ ಮೆನ್ಷನ್ ಮಾಡಿದಾಗ ಇದು ಆಕ್ಚುಲಿ 7 ಮಾರ್ಕ್ಸ್ ಇದೆ. ಕಂಪ್ಯಾರಿಟಿವ್ಲಿ ದಿಸ್ ಒನ್ ಇದನ್ನ ಈಸಿ ಇದೆ. ಅಂದ್ರೆ ಇದರಲ್ಲಿ ನಾವು ಸ್ಟೆಪ್ಸ್ ಜಾಸ್ತಿ ಇದೆ, ನಮಗೆ ಸ್ಟೆಪ್ಸ್ ಕಡಿಮೆ ಇರುತ್ತೆ. ಸೊ ಅದರಿಂದ ಹಾಫ್ ರೇಂಜ್ ಸೀರೀಸ್ ಬಂತು ಅಂದ್ರೆ ನಿಮಗೆ ಫುಲ್ ರೇಂಜ್ ಸೀರೀಸ್ ಬಂದಂಗೆನೆ. ಹಾಗಾದ್ರೆ ಈಗ ಒಂದು ಪ್ರಾಬ್ಲಮ್ ಕನ್ಸಿಡರ್ ಮಾಡೋಣ. ನೋಡಿ, ಇದೇ ಪ್ರಾಬ್ಲಮ್ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಕೊಟ್ಟಿರುವಂತದ್ದು ಕೂಡ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ಎಕ್ಸ್ ಫ್ರಮ್ 0 to π ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಫೈಂಡ್ ದ ಹಾಫ್ ರೇಂಜ್ ಕೊಸೈನ್ಸ್ ಡಿಫೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ದ ಫೋರ್ ಇಯರ್ ಕೊಸೈನ್ ಸೀರೀಸ್ ಆಫ್ ದಿ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಕೊಸೈನ್ ಸೀರೀಸ್ ಆಫ್ ದಿ ಫಂಕ್ಷನ್. ನೆನ್ಪಿಟ್ಕೊಳ್ಳಿ, ಕೊಸೈನ್ ಸೀರೀಸ್ ಆಫ್ ದಿ ಫಂಕ್ಷನ್ ಕೊಟ್ಟಿದ ತಕ್ಷಣ ನಾವೇನ್ ಕಂಡುಹಿಡಿಬೇಕಪ್ಪ ಅಂದ್ರೆ a0/2 ಮತ್ತೆ an cos nx ಮಾಡಿದ್ರೆ ಸಾಕು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆಗ ನಾವೇನ್ ಮಾಡ್ಬೇಕು, a0 ಗೆ ಫಾರ್ಮುಲಾ ಹಾಕ್ಬೇಕು. ಸೊ ಮತ್ತೆ ಲಿಮಿಟ್ ಎಲ್ಲಿಂದ ಎಲ್ಲಿ ಕೊಟ್ಟಿದ್ದಾರೆ, 0 to π ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ದ ಗಿವನ್ ಫಂಕ್ಷನ್ ಫಸ್ಟ್ ನಾವು ಬರ್ಕೋಬೇಕು. ಕೊಟ್ಟಿರುವಂತಹ ಫಂಕ್ಷನ್ ಏನಿದೆ ಅದು ಬರ್ಕೋಣ. ದಟ್ ಈಸ್ ದ ಗಿವನ್ ಫಂಕ್ಷನ್ f of x is given as pi minus x from which one 0 less than x less than pi ಇಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಈಗ ನಾವೇನ್ ಮಾಡಬೇಕು, ಫೈಂಡ್ ದ ಫೋರ್ ಇಯರ್ ಕೊಸೈನ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. So what we have to write, we have to find the cosine of range series. ಹಾಗಾದ್ರೆ ಫಾರ್ಮುಲಾ ಏನ್ ಬರ್ಕೋಣ. ದ ಫಾರ್ಮುಲಾ f of x is equal to a0/2 plus summation an cos of the value nx ಅಂತ ಕಂಡಿಬೇಕು. ದಟ್ ಈಸ್ ದಿಸ್ ಇಸ್ ದ ಈಕ್ವೇಶನ್ ನಂಬರ್ 1 ನಾವು ಮಾಡ್ಬೇಕಾಗಿರುವಂತದ್ದು. ನಮ್ಗೆ ಯಾವಾಗ ಕೊಸೈನ್ ಅಂತ ಮೆನ್ಷನ್ ಮಾಡ್ತಾರೋ ಈ ಎರಡು ವ್ಯಾಲ್ಯೂ ಮಾಡಿದ್ರೆ ಸಾಕು. ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ a0 ಗೆ ಫಾರ್ಮುಲಾ ಬಂದು 2/π 0 to π f of x into dx. ಸೊ ನೆನ್ಪಿಟ್ಕೊಳ್ಳಿ, 2/π ಬರ್ಕೋತೀನಿ, 0 to π ಬರ್ಕೋತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಏನಿದೆ ದಟ್ ಈಸ್ ಪೈ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಇಂಟಗ್ರೇಟ್ ದಿಸ್ ಒನ್. ಹಾಗಾದ್ರೆ 2/π ಆಚೆ ಇದೆ, ಇಂಟಗ್ರೇಷನ್ ಇಲ್ಲಿಗೆ ಪೈ ಕಾನ್ಸ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ಕೆ ಗೆ ಇಂಟಗ್ರೇಷನ್ ಆಫ್ ಕೆ ಇಂಟು ಡಿ ಎಕ್ಸ್ ಅಂದ್ರೆ ಯು ವಿಲ್ ಗೆಟ್ ಕೆ ಎಕ್ಸ್ ಪ್ಲಸ್ ಸಿ ಅಂತ. ಅದೇ ರೀತಿಯಲ್ಲಿ ಪೈ ಆದ್ರೆ ಏನಾಯ್ತು, ಪೈ ಎಕ್ಸ್ ಅಂತ ಆಯ್ತು. ಎಕ್ಸ್ ಗೆ ಇಂಟಗ್ರೇಷನ್ ಬಂದು x²/2 ಆಗುತ್ತೆ. ಎಲ್ಲಿಂದ ಇಲ್ಲಿಗೆ 0 to π ನಾನು ಅಪ್ಲೈ ಮಾಡ್ತಾ ಇರೋಂಥದ್ದು. ಹಾಗಾದ್ರೆ ಏನ್ ಮಾಡೋಣ, ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. 2/π ಹಂಗೆ ಇರುತ್ತೆ, 2/π ಹಂಗೆ ಇರುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ನೋಡಿ, ಪೈ ಇಂಟು ಪೈ ಏನಾಗುತ್ತೆ, π² ಆಗುತ್ತೆ, ಮೈನಸ್ π²/2 ಆಗುತ್ತೆ. ಇದು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಬರ್ತಾ ಇರುವಂತದ್ದು. ಇನ್ನು ಲೋಯರ್ ಲಿಮಿಟ್ 0 ಮಾಡ್ತೀವಿ, ಇದು 0 ಆಗುತ್ತೆ, ಇದು ಕೂಡ 0 ಆಗುತ್ತೆ. ಸೊ ಹಾಗಾದ್ರೆ ಸಿಂಪ್ಲಿಫೈ ಮಾಡಿ ನೀವು ನೋಡ್ತಾ ಇದ್ರೆ ಇಲ್ಲಿ 1π² ಮೈನಸ್ ಹಾಫ್ π² ಅಂತ ಬಿಡಿ. ಹಾಗಾದ್ರೆ 1 ನಲ್ಲಿ ಹಾಫ್ ನಮ್ಗೆ ಉಳಿಯುವಂತದ್ದೇನು ಹಾಫ್ ಮಾತ್ರ, ಅಥವಾ ಎಲ್ ಸಿ ಎಂ ಬೇಕಾದ್ರೂ ತಗೊಳ್ಳಿ. 1 2 2 2π² ಮೈನಸ್ 1π² ಅಂದ್ರೆ 1π² ಆಗುತ್ತೆ. 2π² ಡಿವೈಡೆಡ್ ಬೈ 2π ಬರುತ್ತೆ. ಸೊ ಅವಾಗ 2 2 ಏನಾಯ್ತು, ಕ್ಯಾನ್ಸಲ್ ಆಯ್ತು. ಒಂದು ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳಿಯುವಂತ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಪೈ ವ್ಯಾಲ್ಯೂ ಉಳಿಯುತ್ತೆ. ಸೊ ದಿಸ್ ಈಸ್ ವ್ಯಾಲ್ಯೂ ಆಫ್ ವಿಚ್ ಒನ್, ದ ವ್ಯಾಲ್ಯೂ ಆಫ್ a0 is equal to π. ಬಟ್ ಐ ನೀಡ್ ದ ವ್ಯಾಲ್ಯೂ ಆಫ್ a0/2. ಹಾಗಾದ್ರೆ a0/2 ಏನಾಗುತ್ತಪ್ಪ ಅಂದ್ರೆ π/2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ a0. ಸೊ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ an ಆಲ್ಸೋ. ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ an? ಸೊ ದ ಫಾರ್ಮುಲಾ ಫಾರ್ an is equal to 2/L ಫ್ರಮ್ 0 to π f of x ಬರ್ಕೊಬೇಕು ಇಂಟು ದ ವ್ಯಾಲ್ಯೂ ಕಾಸ್ nx ಇಂಟು dx. ದಿಸ್ ಇಸ್ ದ ಫಾರ್ಮುಲಾ. ದಟ್ ಈಸ್ ಇಲ್ಲಿ ಸಾರಿ 2/L ಅಲ್ಲ, ಇಟ್ ಈಸ್ 2/π. ದಟ್ ಮೀನ್ಸ್ 2/π. ಈಗ ನಮ್ಗೆ ಕೊಟ್ಟಿರುವಂತ ಫಂಕ್ಷನ್ ಬರ್ಕೊಳ್ಳೋಣ. 0 to π ಹಂಗೆ ಇದೆ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ವಾಟ್ ಪೈ ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ, ಇಂಟು ದ ವ್ಯಾಲ್ಯೂ ಏನಿದೆ ಕಾಸ್ nx ಇಂಟು dx. ಸೊ ಈಗ ನಾವಿಲ್ಲಿ ಏನ್ ಮಾಡೋಣ, ವಿಲ್ ಅಪ್ಲೈ ದ ಬರ್ನೌಲಿಸ್ ಥಿಯರಮ್. 2/π ಹಂಗೆ ಇರುತ್ತೆ. ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ದಿಸ್ ಒನ್ ವಿ ಟ್ರೀಟ್ ಆಸ್ u ಅಂಡ್ ದಿಸ್ ಒನ್ ಆಸ್ v. ಸೊ ಪೈ ಮೈನಸ್ ಎಕ್ಸ್ u ಹಂಗೆ ಇರಲಿ. ಇಂಟಗ್ರೇಷನ್ ಆಫ್ ಕಾಸ್ nx ಏನು, ದಟ್ ಈಸ್ ಅ ಸೈನ್ nx
ಡಿವೈಡೆಡ್ ಬೈ ಎನ್. ದಿಸ್ ಇಸ್ ದ ವ್ಯಾಲ್ಯೂ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಮೈನಸ್ ಬರುತ್ತೆ. ಇವಾಗ ಇದರ ಡಿರೈವೇಟಿವ್ ಮಾಡಬೇಕು. ಪೈಗೆ ಡಿರೈವೇಟಿವ್ 0, ಎಕ್ಸ್ಗೆ ಡಿರೈವೇಟಿವ್ 1. ಎಗೇನ್ ಈ ಫಂಕ್ಷನ್ ಇಂಟಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಬರುತ್ತೆ. ಸೊ ನೆಕ್ಸ್ಟ್ ನೀವು 1 0 ಬರೋದ್ರಿಂದ ಡಿರೈವೇಟಿವ್ ಮಾಡಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ? 0 ಟು ಪೈ. ಸೊ ಆಸ್ ವಿ ಆಲ್ ನೋ, ನಾವು ಫೋರಿಯರ್ ಸೀರೀಸ್ ಅಲ್ಲಿ ತುಂಬಾ ಸರಿ ರಿಪೀಟ್ ಮಾಡಿ ಹೇಳಿದೀನಿ, ಸೈನ್ ಎನ್ ಪೈ ಬಂತು ಅಂದ್ರೆ ಸಾಕು, ಅದರ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನು ಇದನ್ನ ಸಿಂಪ್ಲಿಫೈ ಮಾಡೋಣ. ಆಚೆ ನನ್ಗೇನಿದೆ? 2 ಬೈ ಪೈ ಇದೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಮೈನಸ್ ಆಚೆ ಬರುತ್ತೆ. ನನಗೆ ಎನ್ ಸ್ಕ್ವೇರ್ ಕೂಡ ಆಚೆ ಬರ್ಕೋತೀನಿ. ಯಾವ ಎನ್ ಸ್ಕ್ವೇರ್? ಇಲ್ಲಿರುವಂತ ಎನ್ ಸ್ಕ್ವೇರ್. ಇನ್ನು ಉಳಿಯೋದೇನು? ಕಾಸ್ ಎನ್ ಪೈ ಮಾತ್ರ. ಕರೆಕ್ಟಾ? ಕಾಸ್ ಎನ್ ಪೈ ಉಳಿಯುತ್ತೆ. ಎಲ್ಲಿಂದ ಎಲ್ಲಿಗೆ? 0 ಟು ಪೈ. ದಟ್ ಈಸ್ ಮೈನಸ್ 2 ಡಿವೈಡೆಡ್ ಬೈ ಪೈ ಎನ್ ಸ್ಕ್ವೇರ್. ಅಪ್ಪರ್ ಲಿಮಿಟ್ ಹಾಕ್ತೀನಿ, ಕಾಸ್ ಎನ್ ಪೈ ಆಗುತ್ತೆ. ದಟ್ ಈಸ್ ಅ ಕಾಸ್ ಎನ್ ಎಕ್ಸ್ ಗೆ ಮೈನಸ್ ಎಕ್ಸ್ 0 ಹಾಕಿದ್ರೆ 1 ಆಗುತ್ತೆ. ಕರೆಕ್ಟಾ? ಸೊ ವಿಚ್ ಇಂಪ್ಲೈಸ್ ದಟ್ ಮೈನಸ್ 2 ಡಿವೈಡೆಡ್ ಬೈ ಪೈ ಎನ್ ಸ್ಕ್ವೇರ್ ಮೈನಸ್ 1 ಹೋಲ್ ಟು ದಿ ಪವರ್ ಎನ್ ಮೈನಸ್ 1. ಸೊ ನೀವು ಈ ಮೈನಸ್ ನ ಒಳಗಡೆ ಮಾಡಿದ್ರೆ 2 ಡಿವೈಡೆಡ್ ಬೈ ಪೈ ಇಂಟು ಎನ್ ಸ್ಕ್ವೇರ್ 1 ಮೈನಸ್ ಆಫ್ ಮೈನಸ್ 1 ಹೋಲ್ ಟು ದಿ ಪವರ್ ಎನ್. ಅಂದ್ರೆ ಈ ಮೈನಸ್ ನ ಮಲ್ಟಿಪ್ಲೈ ಮಾಡಿದಾಗ ಇವೆರಡು ಸೈನ್ ಬದಲಾವಣೆ ಆಗುತ್ತೆ, ಉಲ್ಟಾ ಬರುತ್ತೆ. 1 ಮೈನಸ್ ಮೈನಸ್ ಹೋಲ್ ಟು ದಿ ಪವರ್ ಎನ್ ಅಂತ ಆಗುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್? ದ ವ್ಯಾಲ್ಯೂ ಆಫ್ ಎನ್. So then we'll substitute in the f of x. That is the f of x ಗೆ substitute ಮಾಡೋದು. That means ಈ question number 1 ಗೆ substitute ಮಾಡಿದಾಗ f of x ಬಂದು ಏನ್ ಕೊಟ್ಟಿದ್ದಾರೆ? ಪೈ ಮೈನಸ್ ಎಕ್ಸ್ ಬರ್ಕೋತೀನಿ. a ನಾಟ್ ಬೈ 2 ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ? ದಟ್ ವ್ಯಾಲ್ಯೂ ಐ ವಿಲ್ ರೈಟ್ ನೌ. ದಟ್ ಈಸ್ ಪೈ ಬೈ 2 ಬಂದಿದೆ. ಪ್ಲಸ್ ಸಮೇಷನ್ ವ್ಯಾಲ್ಯೂ ದಟ್ ಈಸ್ ಎನ್ ರೇಂಜಿಂಗ್ ಫ್ರಮ್ 1 ಟು ಇನ್ಫಿನಿಟಿ. ಎನ್ ವ್ಯಾಲ್ಯೂ ಏನ್ ಬಂದಿದೆ ನನಗೆ? 2 ಡಿವೈಡೆಡ್ ಬೈ ಪೈ ಇಂಟು ಎನ್ ಸ್ಕ್ವೇರ್ 1 ಮೈನಸ್ ಆಫ್ ಮೈನಸ್ 1 ಹೋಲ್ ಟು ದಿ ಪವರ್ ಎನ್. ಪಕ್ಕದಲ್ಲಿ ಏನಿರುತ್ತೆ ನಿಮ್ಗೆ? ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಇರುತ್ತೆ. ಕರೆಕ್ಟಾ? ಸೊ ಈಗ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ನನಗೆ ಬೇಕಾಗಿರುವಂತಹ ಸೊಲ್ಯೂಷನ್ ಬೇಕಾಗಿರೋದ್ರಿಂದ ಈ ಎಕ್ಸ್ಪ್ರೆಷನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪುಟ್ ದ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕ್ತಾರೆ ನೋಡಿ. ಇಲ್ಲಿ ಪೈ ಮೈನಸ್ 0 ಪೈ ಮಾತ್ರ ಉಳಿಯುತ್ತೆ. ಇಲ್ಲಿ ಪೈ ಬೈ 2 ಬರುತ್ತೆ. ಇಲ್ಲಿ 0 ಹಾಕ್ತೀರಾ 1 ಆಗೋಗುತ್ತೆ. ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಏನ್ ತಗೊಂಬೋದು ಆಚೆ ಕಡೆ? ನಾನು ಐ ಕ್ಯಾನ್ ಟೇಕ್ ದ ಕಾನ್ಸ್ಟೆಂಟ್ 2 ಬೈ ಪೈ ನ ಆಚೆ ತಗೋತೀನಿ. ಉಳಿಯುವಂತದ್ ವ್ಯಾಲ್ಯೂ ಏನು? ಎನ್ ರೇಂಜಿಂಗ್ ಫ್ರಮ್ 1 ಟು ಇನ್ಫಿನಿಟಿ ಸಮೇಷನ್ ಆಫ್ ದಿ ವ್ಯಾಲ್ಯೂ. ಸೊ 1 ಮೈನಸ್ ಆಫ್ ಮೈನಸ್ 1 ಹೋಲ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ದ ವ್ಯಾಲ್ಯೂ ಕಾಸ್ ಎನ್ ಎಕ್ಸ್. ಇದು ನನಗೆ ಉಳಿದಿರುವಂತ ವ್ಯಾಲ್ಯೂ. ಬಟ್ ಯಾವಾಗ 0 ಆಗ್ತಿರೋ ನಿಮಗೆಲ್ಲ ಗೊತ್ತೇ ಇದೆ. ಕಾಸ್ 0 ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಸೊ ಹಾಗಾಗಿ ಅದು ಕೂಡ ನಾನು ಬರ್ಕೊಳೋದು ಬೇಕಾಗಿಲ್ಲ. ಬಟ್ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಏನಪ್ಪ ಅಬ್ಸರ್ವೇಷನ್ ಅಂತಂದ್ರೆ, ವಿಚ್ ಇಂಪ್ಲೈಸ್ ದಟ್ ಈ ಪೈ ಬೈ 2 ಈ ಕಡೆ ತಗೋತೀನಿ, ಪೈ ಮೈನಸ್ ಪೈ ಬೈ 2 ಆಗುತ್ತೆ. ಇಲ್ಲಿ 2 ಬೈ ಪೈ ಇದೆ. ಈಗ ನಾನು ಎನ್ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀನಿ. ನೋಡಿ, ಎನ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಇದೇನಾಯ್ತು? ಮೈನಸ್ 1 ಆಯ್ತು. ಸೊ ಪ್ಲಸ್ 1 ಆಗುತ್ತೆ. ದಟ್ ಈಸ್ ಇಟ್ ವಿಲ್ ಬಿಕಮ್ 2 ಬೈ 1 ಸ್ಕ್ವೇರ್. ಅಗೇನ್ ಎನ್ ಇಸ್ ಈಕ್ವಲ್ ಟು 2 ಹಾಕ್ತೀರಾ. 2 ಹಾಕಿದ್ರೆ ವ್ಯಾಲ್ಯೂ ಏನಾಗುತ್ತೆ? 0 ಆಗ್ಬಿಡುತ್ತೆ. ನೋಡಿ, 2 ಹಾಕಿದ್ರೆ ಈವನ್ ನಂಬರ್, ಪ್ಲಸ್ 1 1 ಮೈನಸ್ 1 0 ಆಗುತ್ತೆ. ಇಟ್ ವಿಲ್ ಬಿಕಮ್ 2 ಡಿವೈಡೆಡ್ ಬೈ 2 ಸ್ಕ್ವೇರ್. ಅಗೇನ್ ಎನ್ ಇಸ್ ಈಕ್ವಲ್ ಟು ನೀವು 3 ಹಾಕಿ, 3 ಹಾಕಿದಾಗ ಆಡ್ ನಂಬರ್ ಬರುತ್ತೆ. ದಟ್ ಮೀನ್ಸ್ ಇದೇನಾಗುತ್ತೆ? ದಿಸ್ ವ್ಯಾಲ್ಯೂ ಇಸ್ 0. ಯಾವಾಗ? ಸೊ ಎನ್ ಇಸ್ ಈಕ್ವಲ್ 2 ಹಾಕಿದ್ರೆ ಇದು ಪ್ಲಸ್ 1 1 ಮೈನಸ್ 1 0 ಆಗೋಗುತ್ತೆ. ಹಾಗಾಗಿ 2 ಬೈ ನಮಗೆ ನೆಕ್ಸ್ಟ್ ವ್ಯಾಲ್ಯೂ 3 ಸ್ಕ್ವೇರ್. ಹಾಗಾದ್ರೆ ನೆಕ್ಸ್ಟ್ ವ್ಯಾಲ್ಯೂ 2 ಬೈ 5 ಸ್ಕ್ವೇರ್ ಪ್ಲಸ್ ಎಕ್ಸೆಟ್ರಾ ಸಿಗುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ಬೋದು? ವಿ ಕ್ಯಾನ್ ಅಬ್ಸರ್ವ್ ದಟ್. ನೋಡಿ, 1 ಪೈ ಅಲ್ಲಿ ಅರ್ಧ ಪೈ ಹೋದ್ರೆ ಎಷ್ಟಾಯ್ತು? ಅರ್ಧ ಪೈ ಉಳಿತು, ಪೈ ಬೈ 2 ಉಳಿತು. ಈ ಕಡೆ ಏನಿದೆ ನನಗೆ? 2 ಬೈ ಪೈ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಇದರಲ್ಲಿ ಒಂದು 2 ನ ಕಾಮನ್ ತೆಗಿಬಹುದು. ಅವಾಗ ಏನಾಯ್ತು? 1 ಬೈ 1 ಸ್ಕ್ವೇರ್ 1 ಬೈ 3 ಸ್ಕ್ವೇರ್ 1 ಬೈ 5 ಸ್ಕ್ವೇರ್ ಎಕ್ಸೆಟ್ರಾ. ಅಂದ್ರೆ ಇದ್ರಲ್ಲಿ ಏನ್ ಮಾಡೋಣ? 2 ನ ಮಾತ್ರ ಆಚೆ ತೆಗಿತೀನಿ. ಸೊ 2 2 ಎಷ್ಟಾಯ್ತು? ಈಗ 4 ಆಯ್ತು. 4 2 ನೋಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿಚ್ ಇಂಪ್ಲೈಸ್ ಪೈ ಈ ಕಡೆ ಬರ್ತೈತೆ, ಈ ವ್ಯಾಲ್ಯೂ ಈ ಕಡೆ ಬರುತ್ತೆ. ಇಟ್ ವಿಲ್ ಬಿಕಮ್ ಪೈ ಸ್ಕ್ವೇರ್ ಡಿವೈಡೆಡ್ ಬೈ 8 ಈಸ್ ಈಕ್ವಲ್ ಟು the value 1 by 1 square plus 1 by 3 square plus 1 by 5 square plus etc.
ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಹೆನ್ಸ್ ವಿ ಹಾವ್ ಪ್ರೂವ್ಡ್ ದಿಸ್ ಒನ್. ನಾನು ಹೇಳದ್ನಲ್ಲ, ಸೊ ಆ ಫ್ರೆಂಡ್ಸ್ 4 ಇಯರ್ ಸೀರೀಸ್ ಅನ್ನೋದು ನಮಗೆ ಈ ಫುಲ್ 4 ಇಯರ್ ಸೀರೀಸ್ ಗಿಂತ ತುಂಬಾ ಸಿಂಪಲ್ ಆಗಿದೆ. ಸೊ ಐ ಕ್ಯಾನ್ ರಿಪೀಟ್ ದಿಸ್ ಒನ್ ಒನ್ಸ್ ಅಗೇನ್ ಆಲ್ಸೋ, ನೋ ಪ್ರಾಬ್ಲಮ್. ನನಗೆ ಕೊಟ್ಟಿರುವಂತ ಪ್ರಾಬ್ಲಮ್ ನ ಬರ್ಕೋತಾ ಇದ್ದೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ಎಕ್ಸ್ ಹಾಕೊಂಡೆ. ಯಾವಾಗ ಅವರೇ ಮೆನ್ಷನ್ ಮಾಡಿದ್ದಾರೆ, ಏನಂತ ಮೆನ್ಷನ್ ಮಾಡಿದ್ದಾರೆ, ಕೊಸೈನ್ ಸೀರೀಸ್ ನ ಕಂಡಿಡಿ ಅಂತ. ಕೊಸೈನ್ ಅಂದಾಗ ಸೈನ್ ಬರಲ್ಲ. a0/2 ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಇದ್ರ ತರ ನೆನ್ಪಿಟ್ಕೊಳ್ಳಿ. ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಅಲ್ಲಿ a0/2 ಇದು ಫಾರ್ಮುಲಾ. ಅದ್ರಲ್ಲಿ a0 ಗೆ ಫಾರ್ಮುಲಾ 2/π 0 to π. ಹೆಂಗ್ ಸರ್, ಆಲ್ರೆಡಿ ಅವ್ರು ನಮಗೆ ಕೊಟ್ಬಿಟ್ಟಿದ್ದಾರೆ ಏನಂತ, 0 to π ಅಂತ. ಅವಾಗ ಏನ್ ಮಾಡ್ತೀರಾ, 2/π 0 to π ಎಫ್ ಆಫ್ ಎಕ್ಸ್ ಬರ್ಕೋತೀರಾ. ಎಫ್ ಆಫ್ ಎಕ್ಸ್ ಅನ್ನೋದು ಪೈ ಮೈನಸ್ ಎಕ್ಸ್. ಇಂಟಗ್ರೇಟ್ ಮಾಡ್ತೀರಾ. ಪೈ ಅಂತಂದ್ರೆ ಪೈ ಇಂಟಗ್ರೇಷನ್ ಪೈ ಎಕ್ಸ್, ಇಂಟಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ n+1/n+1 ಪವರ್ ಜಾಸ್ತಿ ಆಗ್ಬೇಕು. ಎಕ್ಸ್ ಇರೋದು x²/2 ಆಯ್ತು, ಎಕ್ಸ್ ಇರೋದು ಎಕ್ಸ್ ಆಯ್ತು. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಇದೆಲ್ಲ ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಹಾಕಿದಾಗ ಪೈ ಇಂಟು ಪೈ ಮೈನಸ್ π²/2. ಲೋವರ್ ಲಿಮಿಟ್ 0 - 0 ಹಾಕೊಂಡೆ. ಸೊ ಇಲ್ಲಿ ಉಳಿದಿದ್ದು ನನಗೇನು, 2/π. π² ಆದ್ರೆ ದಟ್ ಈಸ್ 1π², ಹಾಫ್ π²/2 ಡಿವೈಡೆಡ್ ಬೈ 2 ಬರುತ್ತೆ. ನೋಡಿ, ಇದು ಅರ್ಥ ಆಗಿಲ್ಲ ಅಂದ್ರೆ 2/π ಒಳಗಡೆ LCM ತಗೊಂಡಾಗ ನಂಗೆ ಉಳಿಯುವಂತದ್ದು π²/2 ಉಳಿದಿರುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಒಂದು ಪೈ ಕ್ಯಾನ್ಸಲ್ ಮಾಡ್ತೀನಿ, 2 ಮತ್ತೆ ಕ್ಯಾನ್ಸಲ್ ಮಾಡ್ತೀನಿ, ಉಳಿಯೋದು ಪೈ. ಓಕೆನಾ. ಸೊ ನನಗೆ ಬಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಬೇಕಾದ್ರೆ a0/2 ಆಗಿರೋದ್ರಿಂದ ಎರಡು ಕಡೆ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ a0/2 ಇಸ್ ಈಕ್ವಲ್ ಟು π/2 ಬರುತ್ತೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ an. ಅಗೇನ್ ಇಲ್ಲಿ ಏನ್ ಮಾಡ್ತೀರಿ, ನಾವು ಬರ್ನೌಲಿಸ್ ಥಿಯರಂ ಅಪ್ಲೈ ಮಾಡ್ತೀರಿ. u ಇಂಟು v ಇಂಟು dx ಅಂತಂದ್ರೆ ಫಸ್ಟ್ u ಬರಿಬೇಕು, ಎರಡನೇ ಫಂಕ್ಷನ್ ಇಂಟಗ್ರೇಟ್ ಮಾಡಬೇಕು. u ಗೆ ಡಿರೈವೇಟಿವ್ ಮಾಡಬೇಕು, v ಗೆ ಇಂಟಗ್ರೇಟ್ ಮಾಡಬೇಕು. u ಗೆ ಡಬಲ್ ಡಿರೈವೇಟಿವ್ ಮಾಡಬೇಕು, v ಗೆ ಇಂಟಗ್ರೇಟ್ ಮಾಡಬೇಕು. ಸೊ ಈ ತರ ನಾವು ಬರಿತಾ ಹೋಗಿರೋದು. ಅದರಲ್ಲಿ ಯಾವಾಗ ಸೈನ್ ವ್ಯಾಲ್ಯೂ ಬರುತ್ತೋ ಸೈನ್ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ, 0 ಆಗುತ್ತೆ. ಸೊ ಉಳಿಯೋ ಕಾಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲೊಂದು ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಅದಕ್ಕೆ ಆ ಮೈನಸ್ ಆಚೆ ಬರ್ಕೊಂಡಿದೀನಿ. ಉಳಿಯುವಂಥದ್ದು ಕಾಸ್ ಎನ್ ಎಕ್ಸ್, n² ಕೂಡ ಆಚೆ ತಗೊಂಡೆ. ಸೊ ಎನ್ ಎಕ್ಸ್ ಗೆ ನಾವೇನ್ ಮಾಡ್ತೀರಿ, ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ. ಸೊ ಅಪ್ಪರ್ ಲಿಮಿಟ್ ಹಾಕಿದಾಗ ಕಾಸ್ ಎನ್ ಪೈ ಮೈನಸ್ ಲೋವರ್ ಲಿಮಿಟ್ ಹಾಕಿದಾಗ ಕಾಸ್ 0 ಬರುತ್ತೆ. ದಿಸ್ ಇಸ್ ಕಾಸ್ 0, ಅದಕ್ಕೆ 1 ಅಂತ ಬರ್ತೀನಿ. ಕಾಸ್ ಎನ್ ಪೈ ನಮ್ಗೆ ಗೊತ್ತಿದೆ, ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಈಸ್ -1 ಓನ್ ಟು ದಿ ಪವರ್ ಎನ್. ಅದೇ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ 0. ಸೊ ಹೀಗಾಗಿ ಎ ನ ಕಂಡುಹಿಡ್ಕೋತೀರಿ, ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಇದು ಕಂಡೀಷನ್ ತಗೊಂಡು ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕೋತೀರಿ. ಸೊ ಇನ್ನ ಮಿಕ್ಕಿದ್ದೆಲ್ಲ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.